ನರ್ತನ್ ಸಿಗ್ತಾರೆ, ಬಿಡಬೇಡಿ, ಹಿಡ್ಕೊಳ್ಳಿ ನರ್ತನ್ನ. ನಡಗಲ್ಲು ನಾವು ಸಣ್ಣದಾಗಿರೋ ಸೈಜ್ಗಲ್ಲು, ಜಲ್ಲಿ ಕಲ್ಲು ಹೇಳ್ತಾ ಇರೋದು ಬಾಸ್. ಸುಮ್ಮನೆ ನಿಂತ್ಕೊ. ನೀವು ಚಿತ್ರಗಳನ್ನ ಡೈರೆಕ್ಷನ್ ಮಾಡ್ತಾ ಇದ್ದೀರಾ. ಈಗ ನರ್ತನ್ ಅವ್ರ ಜಾಗದಲ್ಲಿ ನೀವು ನಿಂತ್ಕೊಂಡು ಹೇಳೋದಾದ್ರೆ ನರ್ತನ್ ಅವ್ರ ಬಗ್ಗೆ ಏನು ಹೇಳಿ ಸರ್? ನರ್ತನ್ ಚೆನ್ನಾಗಿ ಮಾಡಿದ್ದಾರೆ, ಆ ಜಾಗ ಬೇರೆ ಯಾರು ಮಾಡೋಕ್ಕಲ್ಲ. ಒಳ್ಳೆ ವ್ಯಕ್ತಿ, ಅವ್ರು ಕಷ್ಟಪಟ್ಟು ಮಾಡಿದ್ದಾರೆ, ಆ ಕ್ರೆಡಿಟ್ ಯಾರೋ ತಗೊಳ್ಳೋದಲ್ಲ. ನರ್ತನ್, ನಿಮ್ಗೆ ಆಲ್ ದ ಬೆಸ್ಟ್. ಫಸ್ಟ್ ಆಫ್ ಆಲ್ ಗೀತಾ ಮ್ಯಾಮ್ ನಿಮ್ಮ ಮೇಲೆ ಅಷ್ಟು ಹೋಪ್ ಇಟ್ಟಿದ್ದಾರೆ ಅಂದರೆ ನೀವು ಅದು ಉಳಿಸ್ಕೊಂಡಿದ್ದೀರಾ. ಮಫ್ತಿಲೇ ನೀವು ಪ್ರೂವ್ ಮಾಡಿದ್ದೀರಾ, 5 ವರ್ಷದಿಂದನೇ ಪ್ರೂವ್ ಮಾಡಿದ್ದೀರಾ. ಅದಕ್ಕೆ ಶಿವಣ್ಣ ಅಷ್ಟು ಖುಷಿಯಿಂದ ಮಾಡಿದ್ದು. ಟು ಬಿ ಫ್ರ್ಯಾಂಕ್ ಹೇಳಬೇಕು ಅಂದರೆ ಈಗ ಗೀತಾ ಪಿಕ್ಚರ್ಸ್ ಮೊದಲನೇ ಸಿನಿಮಾ ಇದೇ ಆಗಬೇಕಾಯ್ತು, ಪ್ರೊಡಕ್ಷನ್ದು ವೇದಾಗೂ ಮುಂಚೆ ಆಗಬೇಕಾಯ್ತು, ಎಲ್ಲ ರೆಡಿ ಇತ್ತು. ಸೊ ತುಂಬ ವಿಶೇಷವಾಗಿ ಪ್ರಿಪೇರ್ ಆಗಿ ಶಿವಣ್ಣ ಈ ಎನರ್ಜಿ ಹಿಂಗೆ ಕೊಡಬೇಕು ಅಂತ ಮಾಡಿದ್ದಾರೆ. ಒಂದೇ ಮಾತು, ಗೀತಾ ಮೇಡಮ್ ಪಾರ್ವತಮ್ಮ ಅವ್ರು ಹಾದಿಲಿದ್ದಾರೆ, ಗೆಲ್ಸಿ. ಸರ್ ಇನ್ನೊಂದು ಕ್ವಶನು, ಇವಾಗ ಇದು ರೋಣಾಪುರ ಇದೆಯಲ್ಲ, ಅಲ್ಲಿ ಮೈನಿಂಗ್ ನಡೀತಿದೆ, ಇವಾಗ ಶಿವಣ್ಣ ಅವ್ರ ಕೈಯಲ್ಲಿದೆ. ಇವಾಗ ಅದ್ರ ಮೇಲೆ ಮತ್ತೊಬ್ರು ಕಣ್ಬಿದ್ದು ಮತ್ತೆ ವಾಪಸ್ ಬೈರಿತಿರನ್ಗಲ್ 3 ಏನಾದರೂ ಬರ್ಬೋದು. ಆ ನರ್ತನ್ ಸಿಗ್ತಾರೆ, ಬಿಡಬೇಡಿ, ಹಿಡ್ಕೊಳ್ಳಿ ನರ್ತನ್ನ. ನೆಕ್ಸ್ಟ್ ಪಾರ್ಟ್ 2 ಬೈರಿತಿರನ್ಗಲ್ ಪಾರ್ಟ್ 2 ಮಾಡ್ತೆ ಅಂತ ಎಪ್ಪನ್ ಹಿಡ್ಕೊಳ್ಳಿ. ವಂಡರ್ಫುಲ್ ಸಬ್ಜೆಕ್ಟ್ ಮಾಡಿದ್ದಾರೆ ನರ್ತನ್ಗೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ನರ್ತನ್ ಅವರೇ, ಒಳ್ಳೆ ಸಿನಿಮಾ. ಕಂದಮ್ಮ ಅವ್ರು ಹೇಳಿದಂಗೆ 40 ವರ್ಷದ್ದು ಅಭಿಮಾನಿಗಳು ಅಂತ ಹೇಳಿದ್ರು ಗೊತ್ತಾ, ಅದಕ್ಕೆ ಸಾಕ್ಷಿ ನಾನೇ. ಯಾಕೆಂದರೆ ಅವರು ಫ್ಲೋಕಲ್ಲಿ ಹೇಳಿದ್ರು 40 ವರ್ಷದ ಅಭಿಮಾನಿಗಳು ಅವಾಗಿಂದ ಇದ್ದಾರೆ ಅಂತ. 1986 ಮೇನಕಾ ಟಾಕೀಸು ಆ ಒಂದು ಸಿನಿಮಾಗೆ ಏನು ಕ್ರೇಜ್. ಒಂದೇ ಮಾತು, 2024ರಲ್ಲಿ ನರ್ತಕಿಲಿ ಬೇರೆಗಲ್ ಅದೇ ಥರ ಇದೆ. ಒಳ್ಳೇದಾಗಲಿ, ಶಿವಣ್ಣ ಅವ್ರು ಗೆಲ್ಸಿ. ಥ್ಯಾಂಕ್ ಯು. ನೀವು ಅವ್ರು ಯಾವ ಅಮೇರಿಕಾಗೆ ಹೋಗೋದು ಬೇಕಾಗಿಲ್ಲ, ಆ ಎನರ್ಜಿ ಅಮೇರಿಕಾದಲ್ಲಿ ಸಿಕ್ಬಿಡಲ್ಲ. ನೀವು ಇಲ್ಲಿ ಥಿಯೇಟ್ರಲ್ಲಿ ಕೊಟ್ಟಿದ್ದೀರಲ್ಲ, ಅದೇ ಶಿವಣ್ಣ ಅವ್ರಿಗೆ ಎನರ್ಜಿ. ಇದನ್ನ ಮಿಸ್ ಮಾಡದೆ ಹೇಳಿ, ಶಿವಣ್ಣ ಅವ್ರಿಗೆ ಹೇಳ್ತಾ ಇರೋದು ಬಾಸ್. ಸುಮ್ಮನೆ ನಿಂತ್ಕೊ. ನಾನು ಏನೋ ಇಂಪಾರ್ಟೆಂಟ್ ಹೇಳ್ತಾ ಇದ್ದೀನಿ, ಸುಮ್ಮನಿರು ಒಂದು 5 ನಿಮಿಷ. ಶಿವಣ್ಣ ಅವ್ರಿಗೆ ಅಮೇರಿಕಾಗೆ ಹೋದ್ರೆ ಅದಲ್ಲ, ಇಲ್ಲಿ ಅಭಿಮಾನಿಗಳು ಕೊಡದೆ ಎನರ್ಜಿ, ಇದೇ ಅವ್ರಿಗೆ ಬೆಸ್ಟ್ ಎನರ್ಜಿ. ನೀವೆಲ್ಲ ಹಾರೈಸಿ. ಅವರು ಬೈರತಿ ನಡಗಲ್ಲು, ನಾವು ಸಣ್ಣದಾಗಿರೋ ಸೈಜ್ಗಲ್ಲು, ಜಲ್ಲಿ ಕಲ್ಲು. ಥ್ಯಾಂಕ್ ಯು.